ನೋಡಿ, ಬೆಂಗಳೂರಿನಲ್ಲಿ ನ್ಯೂ ಇಯರ್ ಅಂದಾಕ್ಷಣ ನೆನಪಾಗ್ತಕ್ಕಂಥದ್ದು ಎಮ್ ಜಿ ರೋಡ್, ಕಮರ್ಷಿಯಲ್ ಸ್ಟ್ರೀಟ್, ಬ್ರಿಗೇಡ್ ರೋಡ್. ಬೆಂಗಳೂರಿನ ಮೂಲೆ ಮೂಲೆಯಿಂದ ಜನ ಇಲ್ಲಿಗೆ ಆಗಮಿಸ್ತಾರೆ, ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ. ವಾಪಸ್ ಹೋಗಬೇಕಾದ್ರೆ ಹೇಗೆ ಹೋಗೋದು? ಅದಕ್ಕೋಸ್ಕರ ಬಿ ಎಮ್ ಟಿ ಸಿ ಅವರು, ಮೆಟ್ರೋದವರು ಈಗಾಗಲೇ ಹೆಚ್ಚುವರಿ ಸೇವೆಯನ್ನು ಕೊಡ್ತೀವಿ ಅಂತ ಶುರು ಮಾಡಿದ್ದಾರೆ. ಹೆಚ್ಚುವರಿ ಸೇವೆ ನಿಮಗೆ 2 ಗಂಟೆ ತನಕ ಇರುತ್ತಂತೆ. ಹಾಗಾಗಿ ಇವತ್ತು ರಾತ್ರಿ ಬಿ ಎಮ್ ಟಿ ಸಿಯಿಂದ ಹೆಚ್ಚುವರಿ ಬಸ್ಗಳ ಕಾರ್ಯಾಚರಣೆ ಇದೆ. ಜನದಟ್ಟಣೆ ಇರುವಂತಹ ಪ್ರಮುಖ ಬಸ್ ನಿಲ್ದಾಣ ಮತ್ತು ಜಂಕ್ಷನ್ಗಳಿಂದಲೂ ಕೂಡ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾದರೆ ಎಮ್ ಜಿ ರೋಡ್ನಿಂದ ಯಾವೆಲ್ಲ ಏರಿಯಾಗಳಿಗೆ ರಾತ್ರಿ 2 ಗಂಟೆವರೆಗೆ ಬಸ್ ಕಾರ್ಯಾಚರಣೆ ಇರುತ್ತೆ ಅನ್ನೋದನ್ನು ಒಂದಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀವಿ. ನೀವು ಆ ಏರಿಯಾಗಳಿಂದ ಬರೋರಾದರೆ ಧಾರಾಳವಾಗಿ ನೀವು ಬಿ ಎಮ್ ಟಿ ಸಿ ಬಸ್ಸನ್ನು ನಂಬಿಕೊಂಡು 2 ಗಂಟೆ ತನಕ ಸೆಲೆಬ್ರೇಟ್ ಮಾಡಿ ನೀವು ಹೋಗ್ಬೋದು. ಸೊ ಎಲ್ಲೆಲ್ಲಿಗೆ ಬಸ್ ಇದೆ ಎಮ್ ಜಿ ರೋಡ್ನಿಂದ ಅಂತಕ್ಕಂಥದ್ದು ಮಾಹಿತಿ ನೋಡಿ. ಬ್ರಿಗೇಡ್ ರಸ್ತೆ ಟು ಎಲೆಕ್ಟ್ರಾನಿಕ್ ಸಿಟಿ, ಬ್ರಿಗೇಡ್ ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಸ್ ಫೆಸಿಲಿಟಿ ಇದೆ. ವೆರೈಟೀಸ್ ಆಫ್ ಬಸ್ಸಸ್ನ ಬಿಡ್ತಾರೆ ನಿಮಗೆ. ವೋಲ್ವೋ ಬಸ್ ಥರನೂ ನಿಮಗೆ ಎ ಸಿ ಬಸ್ಗಳು ಕೂಡ ಬಿಡ್ತಾರೆ. ಇನ್ನು ಬ್ರಿಗೇಡ್ ರೋಡ್ ಟು ಜಿಗಣಿ, ಹೊಸದಾಗಿ ಇಲ್ಲಿ ಜಿಗಣಿ ಒಂದು ಆ್ಯಡಪ್ ಆಗಿದೆ ಈ ಸರ್ತಿ. ಆ ಭಾಗಕ್ಕೆ ಹೋಗ್ತಕ್ಕಂಥವ್ರಿಗೆ ನಿಮಗೆ ಬ್ರಿಗೇಡ್ ರಸ್ತೆಯಿಂದ ಜಿಗಣಿ ಮಾರ್ಗದಲ್ಲಿ ನಿಮಗೆ ಎಲ್ಲೆಲ್ಲಿ ಬಸ್ ಸ್ಟಾಪ್ ಸಿಗುತ್ತೆ ಎಲ್ಲ ಕಡೆ ಸ್ಟಾಪನ್ನು ಕೊಡ್ತಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಇನ್ನು ಬ್ರಿಗೇಡ್ ರಸ್ತೆ ಆದಮೇಲೆ ಎಮ್ ಜಿ ರೋಡಿಂದ ನೋಡೋಣ. ಎಮ್ ಜಿ ರೋಡಿಂದ ಸರ್ಜಾಪುರಕ್ಕೆ ಬಸ್ ಇದೆ. ಯಾಕೆಂದರೆ ಇವೆಲ್ಲ ದೂರದ ಊರುಗಳಲ್ವಾ, ಹಾಗಾಗಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಎಮ್ ಜಿ ರೋಡಿಂದ ಸರ್ಜಾಪುರಕ್ಕೂ ಕೂಡ ಬಸ್ ಇದೆ. ಇನ್ನು ಎಮ್ ಜಿ ರೋಡಿಂದ ಕೆಂಗೇರಿ ಕೆ ಎಚ್ ಬಿ ಕ್ವಾರ್ಟರ್ಸ್ ತನಕ, ಅಂದರೆ ನಿಮಗೆ ಹೆಚ್ಚು ಕಡಿಮೆ ಕೆಂಗೇರಿ ಬಸ್ ಸ್ಟಾಪ್ ತನಕನೂ ಹೋಗ್ಬೋದು, ಕೆ ಎಚ್ ಬಿ ಕ್ವಾರ್ಟರ್ಸ್ ತನಕನೂ ಕೂಡ ಬಸ್ ಇದೆ. ಇವೆಲ್ಲ ಎಮ್ ಜಿ ರೋಡಿಂದ. ಇನ್ನು ಎಮ್ ಜಿ ರೋಡಿಂದ ಜನಪ್ರಿಯ ಟೌನ್ಶಿಪ್ ಅಂತಕ್ಕಂಥ ಏರಿಯಾ, ಆ ಏರಿಯಾಗೆ ಎಮ್ ಜಿ ರೋಡಿಂದ ಎಮ್ ಜಿ ರೋಡ್ ರಸ್ತೆ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಮೆಟ್ರೋ ಸ್ಟೇಷನಿಂದ ಮುಂದಕ್ಕೆ, ಅಂದರೆ ಮೆಟ್ರೋ ಅಲ್ಲ ಇದು, ಬಿ ಎಮ್ ಟಿ ಸಿ ಬಸ್ ಬಗ್ಗೆ ಹೇಳ್ತಾ ಇರೋದು. ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನಿಂದ ಶುರುವಾಗುತ್ತೆ. ನೆಲಮಂಗಲಕ್ಕೆ ಬಸ್ ಇದೆ ನೋಡಿ. ಎಮ್ ಜಿ ರೋಡಿಂದ ನೀವು ನೆಲಮಂಗಲಕ್ಕೆ ಹೋಗ್ಬೇಕಾದ್ರೆ ಆನ್ ದಿ ವೇ ಯಾವ ಏರಿಯಾದಲ್ಲಿ ಹೋದು ಯಾವ ಬಸ್ ಸ್ಟಾಪಲ್ಲಿ ಬೇಕಾದ್ರೂ ಇಳ್ಕೊಬೋದು. ಎಮ್ ಜಿ ರೋಡ್ ಟು ಯಲಹಂಕ ಉಪನಗರ 5ನೇ ಹಂತದ ತನಕನೂ ಹೋಗ್ಬೋದು. ಯಲಹಂಕ ಉಪನಗರ 5th ಸ್ಟೇಜ್. ಎಮ್ ಜಿ ರೋಡ್ ಮೆಟ್ರೋದಿಂದ ಯಲಹಂಕ ಬಸ್ ಸ್ಟಾಪ್ ತನಕ ಬಸ್ ಆಪ್ರೇಟ್ ಆಗುತ್ತೆ. ಹಾಗೆಯೇ ಎಮ್ ಜಿ ರೋಡಿಂದ ಬಾಗಲೂರು ಬಸ್ ಆಪ್ರೇಟ್ ಆಗುತ್ತೆ. ಎಮ್ ಜಿ ರೋಡಿಂದ ಹೊಸಕೋಟೆಗೆ ಬಸ್ ಇದೆ. ಎಲ್ಲ ದೂರದ ಏರಿಯಾಗಳಿಗೆ ಇದೆ ನೋಡಿ. ಎಮ್ ಜಿ ರೋಡಿಂದ ಚನ್ಸಂದ್ರ ಅಲ್ಲಿಗೂ ಕೂಡ ಇದೆ. ಇನ್ನು ಎಮ್ ಜಿ ರೋಡಿಂದ ಕಾಡುಗೋಡಿಗೆ ಬಸ್ ಇದೆ, ಆಪ್ರೇಟ್ ಆಗುತ್ತೆ. ಎಮ್ ಜಿ ರೋಡ್ ಮೆಟ್ರೋದಿಂದ ಬನಶಂಕರಿ ಅಲ್ಲಿಗೂ ಕೂಡ ಈಗ ಬಸ್ ಆಪ್ರೇಟ್ ಆಗುತ್ತೆ. ಇಷ್ಟು ನಾವು ಹೇಳ್ತಾ ಇರ್ತಕ್ಕಂಥದ್ದು ಬಿ ಎಮ್ ಟಿ ಸಿ ಬಸ್ ಅವರು ಕೊಡ್ತಾ ಇರ್ತಕ್ಕಂಥ ವಿಶೇಷವಾದ ಸೇವೆ ಇವತ್ತು. ಅದನ್ನು ಸದುಪಯೋಗ ಮಾಡಿಕೊಳ್ಳಿ.